ಅಣ್ಣ ಈ ಕಾರ್ ಬಂದ್ಮೇಲೆ ಗೈಸ್ ಐ ಥಿಂಕ್ ಇದೇನೋ ಫಸ್ಟ್ ಫ್ಲವರ್ ಬೊಕ್ಕೆ ಅಂತ ಬೀಳ್ತಾ ಇರೋದು ಕಾರ್ ಮೇಲೆ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಒಂದ್ ಗಳಿಗೆ ಕಣ್ಣು ಮುಚ್ಚಲಿಲ್ಲ ನಾನು, ಯಾಕೋ ಇವತ್ತು ಚಂಡಿ ಮಾಡ್ತಾನೆ ಸ್ವಲ್ಪ. ಸ್ಟಾರ್ಟ್ ಆಗಿದೆ ಚಂಡಿ ಪಂಡಿ ಎಲ್ಲ. ಮೇಡಮ್ ಅವರು ಹೊಳ್ತಾ ಇದ್ದಾರೆ, ಸರ್ರು ಈಗ ಎದ್ದಿದ್ದಾರೆ. ಕುತ್ಕೋ, ಮಲಗಿದ್ದೆ. ಅದೇ 3/4 ಗಂಟೆ ಮಲಗಿದ್ದೆ. ಸರಿ, ಟೈಮ್ 6 ಗಂಟೆ, 3/4 ಗಂಟೆ ಮಲಗಿರೋದು. 5 ಗಂಟೆಗೆ ಮಲಗಿದ್ದೆ ನೀನು. ನಾನು ನೋಡಿ ಗೈಸ್ ಮಲಗೇ ಇಲ್ಲ. ನಾನು ಎದ್ದೇ ಇದ್ದೀನಿ. ಯಾರೆದ್ದವ್ರು ಹೇಳು ಮದು? ನಾನು ಒಬ್ಳೇ ಎದ್ದಿರೋದು ಗೈಸ್. ರಾತ್ರಿಯಿಂದ ಒಂದು ಡ್ರಾಪ್ ನನ್ ಕಣ್ಣು ಮುಚ್ಚಿಲ್ಲ. ಅವ್ರು ಇವಾಗ ಒಂದ್ ಸ್ವಲ್ಪ ಹೊತ್ತು 1 ಅವರ್ ಒಂದ್ ಅರ್ಧ ಗಂಟೆ ಮಲ್ಕೊಂಡ್ರು ಅಷ್ಟೇ. 12:30ಗೇನೋ ಬಂದವನೆ ಫಿಲಮ್ ಮುಗಿಸ್ಕೊಂಡು. ಫಿಲಮ್ಗೆ ಹೋಗಿದ್ ಕೊನೆಗೆ 1 ಗಂಟೆಗ. ನಾನು 12:30 ಹೋಗಿ ಮಲ್ಕೊಂಡೆ. ನಾನು ನೋಡಿ ಗೈಸ್ ಮಲ್ಗೆ ಇಲ್ಲ. ನಾನು 12:30 ಹೋಗಿ ಮಲ್ಕೊಂಡೆ, 4 ಗಂಟೆಗೆ ಎದ್ದು ಬಂದೆ. ಇನ್ನು ಡ್ಯೂಟಿ ಸ್ಟಾರ್ಟ್. ಡ್ಯೂಟಿ ಎಲ್ಲರಿಗೂ ಡ್ಯೂಟಿ ಕೊಡ್ತಾವಳೆ. ಕಣ್ಣಿಗೆ ಏನೋ ಹಾಕೋರಲ್ಲ, ಇರಿಟೇಷನ್ ಆಯ್ತೈತೆ ನಮಗೆ. ಇಲ್ಲಾಂದ್ರೆ ಬೆಚ್ಚು ಮನಿಕಂತಾಳೆ ಸುಮ್ನೆ. ಇವತ್ ಸ್ವಲ್ಪ ಅದು ಕಣ್ಣಿಗೆ ಅದೇನೋ ಇದಾಕಿದ್ರು, ಟೋಪಿ ಎಲ್ಲ ಹಾಕ್ಬಿಟ್ಟು, ಹಂಗಾಗಿ ಅವಳಿಗೆ ಇರಿಟೇಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಎಷ್ಟೊತ್ತಿಗೆ ನಾವು ಮನೆ ಕರ್ಕೊಂಡು ಹೋಗ್ಲಿ ಅಂತ ಅನ್ನಿಸ್ತಾ ಇದೆ. ಮನೆ ಕರ್ಕೋದ್ರೆ ಸಿಸ್ಟರ್ ಯಾರು ಇರಲ್ವಲ್ಲ ನಿನ್ಗಲ್ಲಿ ಬೆಲ್ಲೊತ್ತಕ್ಕೆ? ನನ್ಗನ್ಸ್ತಾರ ಪ್ರಕಾರ ಮನೇಲಿ ಆರಾಮಾಗಿರ್ತಾರೆ. ಅವಳ ಇಲ್ಲಿ ಏನಾರು ಒಂಚೂರು ಅವಳ ಹತ್ರ ಪತ್ರೆ ಇಲ್ಲೊಂದು ಬೆಲ್ಲಿದೆ, ಸಿಸ್ಟರ್ಗೆ ಬೆಲ್ಲೊತ್ತದು. ಪಾಪ ಬಂದು ಏನೇದ್ರು ಮಾಡ್ತಾರೆ. ಮಲ್ಗದ್ಲಾ? ಹಿಂಗ್ ಮಲ್ಕತಾಳೆ. ಯಾರ ಕೈಗೆ? ಹಿಂಗ್ ಮಲ್ಕತಾಳೆ. ಈಗ ಮತ್ತೆ ಕೆಳಗಡೆ ಇಲ್ಲ ಅಂದ್ರೆ ಇದ್ರ ಮೇಲೆ ಬಂದ್ ಮಲ್ಗ್ಸಿದ್ರೆ ಅಯ್ಯಯ್ಯೋ ಸೆಲ್ಫ್ ಬಿಲ್ಡಪ್ ಅಂತೂ. ನಾನು ಹೋಗಿ ಮಲ್ಕೊಳ್ಳ, ನೀನು ಮಲ್ಕೊ. ಅವನೇ ಕುಡ್ಸ್ಕೊತಾನೆ. 5:30 6 ಗಂಟೆಲಿ ಎಂತ ರೋದನೆ ಕೊಡ್ತಾವಳೆ ಇವಳು ನನ್ ಮಕ್ಳಂದ್ರೆ. ಟೈಮ್ 12 ಗಂಟೆ ಆಗ್ತಾ ಬಂತು. ಬೆಳಗಿನ ಜಾವ ಕ್ಲಿಪ್ಪಿಂಗ್ ಒಂದು ಅಟ್ಯಾಚ್ ಮಾಡಿದ್ದೆ, ನೋಡಿದ್ದೀರಾ ಅನ್ಕೊಂತೀನಿ. ನನಗೆ ಸ್ವಲ್ಪ ಕ್ರ್ಯಾಂಕಿ ಆಗ್ಬಿಟ್ಟಿದೆ, ಯಾಕಂದ್ರೆ ಅದು ಕಣ್ಣಿಗೆ ಇದಾಕಿದ್ದು, ಬ್ಲೂ ಲೈಟ್ ಹಾಕಿದ್ದು ಅಂತ. ಇವಾಗ ಪೀಸ್ಫುಲ್ ಆಗಿ ಮಲಗಿದ್ದಾಳೆ. ಇವತ್ತು ಡಿಸ್ಚಾರ್ಜ್ ಇರುತ್ತೆ. ನಿಮಗೆಲ್ಲ ಬೋರ್ ಆಗ್ತಾ ಇದೆ ಇನ್ನೊಂದು ಹಾಸ್ಪಿಟಲ್ ಸೀರೀಸ್, ಏನು ಮಾಡೋಕ್ಕಾಗಲ್ಲ. ನಾನು ಮಾಡ್ತೀವಿ ಈ ರೂಮಿಂದ ಆಚೆನೆ ಹೋಗೋದಿಲ್ಲ, ಹಂಗಾಗಿ ಇಲ್ಲೇ ವಿಡಿಯೋ ಮಾಡ್ಬೇಕಾಗುತ್ತೆ. ನೋಡಕ್ ಬರಕ್ಕಾಗತ್ತೆ, ಏನಿಲ್ಲ ಬೋರ್. ಮತ್ತೆ ಮಾಡಕ್ಕೆಲ್ಲ ಆಗಲ್ಲ ಈ ತರ ಬ್ಲಾಗ್ಸ್. ಸೊ ಇದು ಇವತ್ತು ಡಿಸ್ಚಾರ್ಜ್ ಆಗುತ್ತೆ. ಇವಾಗ 12 ಗಂಟೆ ಸಾಯಂಕಾಲ ಬಂದಿದ್ದಾರೆ. ಆರಾಮಾಗಿ ಮಲಗಿ ಫ್ರೆಶ್ ಅಪ್ ಆಗಿ ಜಾಗ ಇಲ್ವಲ್ಲ, ಜಾಗ ನಾನು ನನ್ ಗಂಡ ಪಾಪ, ನೀನು ನಿನ್ನೆ ಒಂದ್ ದಿನ ಇದ್ದೆ ಅಷ್ಟೇ. ನಾನು ಇರ್ತೀನಿ ಅಂತ ನಿನ್ ಗಂಡ ಬಿಡ್ಲಿಲ್ಲ. ನನಗೇನ್ ಬೆಸ್ಟ್ ಅಲ್ಲ, ಅಪ್ಪನ ಅಡ್ಮಿಟ್ ಮಾಡಿದಾಗ 1 ತಿಂಗಳು ಇರ್ಬೇಕು ಹಾಸ್ಪಿಟಲ್. ಕೈ ಮುಚ್ಚು ಅಪ್ಪ ಇದ್ರಾಗ ಬಿಡಲ್ವಲ್ಲ. ಸೊ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಇವತ್ತು ನನ್ನ ಗೊತ್ತಿಲ್ಲ, ನಾನು ಚೆಕ್ ಮಾಡಿಲ್ಲ. ಮನೆ ಕರ್ಕೊಂಡು ಹೋಗ್ತಾ ಇದೀವಿ ಪಾಪುನ. ವೆರಿ ಹ್ಯಾಪಿ. ನಂಗೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ ಅಂತ ಅನಿಸ್ತಿತ್ತು. ಒಂದೇ ಕಡೆ ನಾನು ಇದ್ದೇ ಇಲ್ಲ ಇಷ್ಟ ದಿನ. ಇದೇ ಫಸ್ಟ್ ಟೈಮ್ ಒಂದ್ ರೂಮಲ್ಲಿ ಕೂಡ ಆಗ್ಬಿಟ್ಟೈತೆ ನನಗೆ. ಸೊ ಹಾಗಾಗಿ ಮನೆಗೆ ಹೋಗ್ಬೇಕು ಅನ್ಸ್ತೈತೆ. ಸೊ ಹೋಗ್ತೀವಿ ಇವತ್ತು 3:30ವರೆಗೂ ಇದು ರಾವ್ಗಲ ಇದೆ, ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು. ಮುಖ ಏನೋ ಎದಳ್ತು, ಕೈ ಕಾಲಿಂದ ಆಡಿಸ್ತಾವಳೆ. ಹೋಗಿ ಅನ್ಸುತ್ತೆ, ಅಲ್ಲಿ ವೆಯ್ಟ್ ಮಿಷನ್ ಇದೆ ತಗೋ. ಅವನಿಗೆ ಚೆಕ್ ಮಾಡ್ಬಿಡ್ಬೇಕು ಎಷ್ಟು ಇರ್ಲಿ ಅಂತ. ಅಲ್ಲೇ ಹೊರಗಡೆ ಇದೆ, ರಿಸೆಪ್ಷನ್ ಹತ್ರ. ಚೆಕ್ ಮಾಡಿ ನನ್ನ ರೇಗ್ಸ್ ಹಾಕಿಡ್ಬೇಕು. ಅಲ್ಲ ಎಷ್ಟಿದೆ ಹೇಳ? 76 ಇದ್ದೆ, ಇವಾಗ ಎಷ್ಟು? 76 ಆಗಿದೆ. 74 ಆಯ್ತು, 74 ಇದೆ. 76 ಹೇಳಿದೆ ನಾನು. ಒಂದ್ 2 ಜಾಸ್ತಿನೇ ಕಡಿಮೆ ಆಗಿದ್ದೀನಿ ಅನ್ಬೋದಿತ್ತು. ಇವಾಗ ಇಲ್ಲ 5 ಹತ್ರ ಇತ್ತು. 75 76 ಇತ್ತು.
75 75 ಈಗ ಎಷ್ಟಿರ್ಬೋದು ಈಗ ನನ್ನ ಪ್ರಕಾರ 68 69 ಬನ್ನಿ ನೀವೇನ್ ಗೆಸ್ ಮಾಡ್ಬಿಡಿ ನಾವೇ ಹೇಳ್ತೀವಿ. ತುಂಬಾ ಕಡಿಮೆ ಆಗಕ್ ಚಾನ್ಸ್ ಇಲ್ಲ. ಕರೆಕ್ಟ್ ಮಗು ವೇಟ್ ಕಡಿಮೆ ಆಗೈತೆ ಅಷ್ಟೇ. ಮಗುದಷ್ಟೇ ಕಡಿಮೆ ಆಗಿರೋದು. ಮಗುದು ಸ್ವಲ್ಪ ವಾಟ್ರು. 3 kg ಮಗ 71 ನೀನು. ಇನ್ನು ಹೊಟ್ಟೆಲಿ ಇಲ್ಲೋಡು ಗ್ಯಾಸ್ ಎಲ್ಲ ಗ್ಯಾಸ್ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಇದೆಲ್ಲ ನೀವು ಅವಳು 75 ತನಕ ಇದ್ಲು, ಅದೀಗ 4 kg ಕಡಿಮೆ ಆಗೈತೆ. ವಾಟರ್ 1 kg, ಮಗು 3 kg ಆತರ ಅಷ್ಟೇ. ಹೊಟ್ಟೆಲಿ ಇನ್ನೂ ಎಷ್ಟು ಗ್ಯಾಸ್ ಇದೆ ಗೊತ್ತಾ, ವಾಟರ್ ಗ್ಯಾಸ್ ಎಲ್ಲ ಅದೆಲ್ಲ ಬಟ್ ಸಣ್ಣ ಆದಂಗ್ ಕಾಣಿಸ್ತದ ನೋಡಕ್ಕೆ. ಮುಖ ಎಲ್ಲ ಇಲ್ದಂಗ್ ಕಾಣಿಸ್ತೈತೆ. ಇಲ್ಲ ಈ ಗೌನ್ ಹಾಕೊಳ್ಳಲ್ಲ ಅನ್ಸ್ತಾ ಇದೆ, ಒಳಗಡೆ ಬಾಡಿ ಎಷ್ಟೈತೆ ಅಂತ ಗೊತ್ತಾಯ್ತಲ್ಲ ಯಾರಿಗೂ. ಹಾಕಿ ಹಾಕಿ ಸಾಕಾಯ್ತು ಅವತ್ತಿಗೆ. ಮನೆಗೆ ಹೋಗಿ ಅವಳ ಬಟ್ಟೆ ಹಾಕ್ದ ಗೊತ್ತಾಗುತ್ತೆ ಎಷ್ಟಪ್ಪ ಅವಳೆ. ಸ್ವಲ್ಪ ದಿನ ಪರ್ಪಲ್ ಕಲರ್ ಬಟ್ಟೆ ಬೇಕು. ಸಾಕಾಯ್ತು ಪರ್ಪಲ್ ಕಲರ್ ಹಾಕಿ ಹಾಕಿ. ಹೊರಗಡೆ ಏನ್ ಸರ್ ನನ್ ಕಣ್ಗೆ ಇವ್ರು ಒಂಥರ ಕಾಣಿಸ್ತಾರೆ. ನನ್ ಮಗ್ಳನ್ನ ಎತ್ಕೊಂಡ ನೀವು ಏಕೆ ಏನಕ್ಕೆ ಭಯ? ಮೆಂಟಲ್ ಹಾಕ 3 ತಿಂಗಳ ತನಕ ಎತ್ಕೊಬಾರ್ದಂತೆ. ನಿಖಿಲ್ ಅಣ್ಣ ಒಬ್ರು ಎತ್ಕೊಳ್ಳಿ, ಯಾರು ಎತ್ಕೊಬೇಡಿ ಅಂತ ಕಮೆಂಟ್ ಹಾಕಿದ್ದ. ಅವರೆಲ್ಲ ಫಾಲೋ ಮಾಡ್ಬಿಡ್ತಾರಲ್ಲ. ಆಗ್ಲೇ ಒಂಚೂರು ಒಳಗಿನ ಕೈ ನಂಗೆ ಅನ್ನಂಗಿಲ್ಲ. ಸಾಟಿ ಹೊಟ್ಟೆ ಕಲರ್ ಇದ್ರಂದ್ರಕ್ಕೆ ಸಂಟೆ ಇದ್ರಂದ್ರಕ್ಕೆ ಅನ್ಕೊಂಡ್ ನಿಂತಿರ್ತಾಳೆ. ಇವಳು ಅಷ್ಟೇ ಹಿಂಗೆ ನೋಡ್ಕೊಂಡ್ ನಿಂತಿರ್ತಾಳೆ. ಇವ್ರು ನೋಡಾಗ್ಲೇ ಅಲ್ಲ ನಿಂತವ್ರೆ. ಕಾಲು ಕೈ ಎಲ್ಲ ಸೇಮ್ ಅವ್ರ ತರ. ನನಗೆ ಭಯ ಎತ್ಕೊಳಕ್ಕೆ. ಇವರೆಲ್ಲ ಅದಕ್ಕೆ ಗೈಸ್, ನಾವು ಇವಾಗ ಬೇಬಿಗೆ ಒಂದು ಜೊತೆ ಬಟ್ಟೆ ತಗೊಳಕ್ಕೆ ಹೋಗ್ತಾ ಇದೀವಿ. ಆಕ್ಚುಲಿ ಇದೆ ಮನೆ ಕರ್ಕೊ ಹೋಗ್ತೀವಲ್ವಾ, ಸ್ವಲ್ಪ ಚೆನ್ನಾಗಿರ್ಲಿ, ಕ್ಯೂಟ್ ಆಗಿ ಗರ್ಲಿ ಡ್ರೆಸ್ ತಗೊಳ್ಳೋಣ ಅಂತ ಇಲ್ಲೇ ಒಂದ್ ಪಿಂಕೆ ತಗೊಳ್ಳೋಣವಾ? ಪಿಂಕ್ ತಗೋ. ಸೊ ಪಿಂಕ್ ಕಲರ್ ಡ್ರೆಸ್ ಸಿಗುತ್ತೆ ನೋಡೋಣ ಫಸ್ಟ್. ಇಲ್ಲೇ ಒಂದ್ ಶಾಪ್ ಇದೆ ಅಂದ್ಲು, ಹಾಸ್ಪಿಟ್ಲ್ ಹತ್ರನೇ. ನೋಡೋಣ ಅಲ್ಲಿ ಸಿಕ್ಕರು ಅಲ್ಲಿ ತಗೊಳ್ಳೋಣ, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗೋಣ. ಈ ಕಡೆ ಬರೋ. ಹಂಗೆ ಮದುಗೆ ಒಂದ್ ಜೊತೆ ಚಪ್ಪಲ್ ಬೇಕಂತೆ, ಅದೊಂದು. ಮತ್ತೆ ನಾವಿನ್ನು ತಿಂಡಿ ಮಾಡಿಲ್ಲ, ಹೊಟ್ಟೆ ಸಿದ್ದಿದೆ ಗೈಸ್. ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಇಲ್ಲೇ ಇದೆ, ಹೋಗೋಣ. ಇಲ್ಲೇನಾ? ಹೇ ನೋಡು, ಇಡ್ಲಿಗೂ ನಮ್ಗೂ ನಂಟು ಬಿಟ್ಟು ಹೋಗ್ತಾ ಇಲ್ಲ. ಸಿಗ್ತಾ ಇಲ್ಲ ನನಗೆ. ನೆನೆನೂ ಇಡ್ಲಿ, ಇವತ್ತು ಇಡ್ಲಿ. ನೆನೆ ಮಧ್ಯಾಹ್ನ ತಿಂದಿದ್ದಕ್ಕೆ, ಮಧ್ಯಾಹ್ನ ಅಲ್ಲ ಇವತ್ ಮಧ್ಯಾಹ್ನ ತಿಂತವ್ರೆ. ನೆನೆ ಬೆಳಿಗ್ಗೆ ಇವತ್ ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಈಗಾಗ್ಲೇ ಗೈಸ್. ಇವಾಗ ತಿಂತಾ ಇದೀವಿ. ಯಪ್ಪ ತಿಂದ್ರೆ ಹೊಟ್ಟೆ ಸುಂಡೋಗೈತಡ. ಕೈ ನೋಡಿ ಗೈಸ್, ಇಲ್ಲಿ ನೋಡಿ ಎಷ್ಟ್ ದಪ್ಪ. ಒಳ್ಳೆ ಮೂಳೆ ಕಾಣ್ತದೆ, ಒಂದ್ ಲೇಯರ್ ಚರ್ಮ ಇದೆ. ಮಗಿಂದೆ ಹೊಸಿ ದಪ್ಪ ಆಯ್ತಾ ಅದೀಗ ತಿನ್ನಕ್ ಬಿಗಿಯಾಗೆ. ತಲೆ ಸುತ್ತಾಯ್ತು, ತಿನ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ಹೆಂಗೆ ಲವ್ ಮಾಮು, ಲವ್ ಡ್ಯಾಡೇ ಜಾಸ್ತಿ ಇರೋದು. ಲವ್ ಅತ್ತೆ, ಲವ್ ಮಾಮ ಎಲ್ಲಿ? ಇಲ್ಲ, ಅವೆಲ್ಲ ಮಾಡ್ಕೊಡಲ್ಲ. ಹಿಂದೆ ಬರ್ಕೊಡಲ್ವಾ? ಕಸ್ಟಮೈಸ್ ಮಾಡ್ಸೋಣ ನಾವೋಣ. ಲವ್ ಮಾಮ್, ಲವ್ ಡ್ಯಾಡ್. ಇದು ಇವಾಗ ಹಾಕೊಂಡು ಮನೆಗ್ ಕರ್ಕೊ ಹೋಗಕ್ಕೆ ಇದು ಚೆನ್ನಾಗಿದೆ ಅಂತ ತಗೊಂಡೆ. ಕ್ಯೂಟ್ ಆಗಿ ಚೆನ್ನಾಗಿದೆ, ಯಾವಾಗ ಹಾಕ್ಸ್ಬೋದು. ಜಬ್ಲಾಸ್ ಬೇಕಂತೆ ಮೇಡಮ್ ಅವ್ರಿಗೆ. ಅಂದ್ರೆ ಇದು ಈಸಿ ಹಾಕಿ ತೆಗಿಯೋದಕ್ಕೆ. ಶೆಕೆ ಆಗ್ಬಾರ್ದು ಪಾಪುಗೆ. ಇದು ಕಾಟನ್ ಕಾಟನ್, ಪ್ಯೂರ್ ಕಾಟನ್. ಓಕೆ, ಇರಿ ಫೋಟೋ ಕಳ್ಸಿದ್ದೆ ನೋಡ್ತೀನಿ. ಸೇಮ್ ಸಿಗೋಣ, ಪ್ಯಾಟರ್ನ್ ಸೇಮ್. ಇದನ್ನ ಇದೇ ತರ, ಬಟ್ ಇದು ಕ್ವಾಲಿಟಿ ಫುಲ್ ಕಾಟನ್ ಬರುತ್ತಲ್ಲ, ಆ ಮೆಟೀರಿಯಲ್ ಅಲ್ಲಿ ದಪ್ಪ ಬಟ್ಟೆ. ಥ್ಯಾಂಕ್ ಯು. ಇನ್ಮೇಲೆ ಮಗು ಬಟ್ಟೆ ಸ್ಟಾರ್ಟ್. ಎಷ್ಟು ದಿನ ನಮ್ದಿರ್ತಿತ್ತು ಶಾಪಿಂಗ್, ಇನ್ ಬರೀ ಮಗು ಶಾಪಿಂಗ್. ನೀವು ಹೋದಾಗ ತಗೊಳಕ್ ಹೋಯ್ತಿರಲ್ಲ, ಅವಾಗ ಒಂದೊಂದು ತಗೊಂಡ್ಬಂದ್ಬಿಡಿ ಹಂಗೆ ಕೈಯಲ್ಲಿ ಹಿಡ್ಕೊಂಡು. ಕರೆಕ್ಟ್ ಅಣ್ಣ. ಏನು ಅಣ್ಣ ಕೋ ಇನ್ಸಿಡೆಂಟ್ ಏನು, ನನ್ ಫಸ್ಟ್ ಪಾಪುಗ್ ಬಟ್ಟೆ ತಂದಿದ್ದು ಪಿಂಕೆ. ಹೌದಾ? ನೀವು ಫಸ್ಟ್ ಕೊಡ್ಸಿದ್ನಲ್ಲ, ತಗೊಂಡಿದ್ನಲ್ಲ, ಒಂಥರ ಹೋದ ತಕ್ಷಣ ಇಷ್ಟ ಆಗೋಯ್ತು. ಫಸ್ಟ್ ತಗೊಂಡಿದ್ದೆ ಅದು ನನ್ ಪಿಂಕ್ ಕಲರ್. ಹೆಣ್ಮಗು ಇನ್ ಎಷ್ಟೆಷ್ಟ್ ತರ ಬಟ್ಟೆ ಸಿಗುತ್ತೆ, ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡ್ಬೋದು. ಗಂಡ್ಮಗ ಆಗಿದ್ರೆ ಅದೇ ಚಡ್ಡಿ ಅದೇ ಅಂಗಿ, ಹೆಣ್ಮಕ್ಳಿಗೆ ಫ್ರಾಕು ಏನೇನೋ ಅವೇ, ಜಂಪ್ ಸೂಟು ಎಲ್ಲ. ಹುಡುಗರ್ದು ಹಾಕ್ಬೋದು, ಅವ್ರಿಗೆ ಏನು ಇಲ್ಲ. ಎಲ್ಲಾ ತರನ ಹಾಕೊಂಡ್ ಎಷ್ಟ್ ಚೆನ್ನಾಗಿ ರೆಡಿ ಮಾಡಿಸ್ಬೋದು ಅಂದ್ರೆ. ಇದಿಷ್ಟು ತಗೊಂಡ್ ಹೋಯ್ತಾ ಇದೀವಿ. ಒಂದ್ ಜೊತೆ ಅಂತ ಬಂದಿದ್ದು ಒಂದು 3, 6, 7, 8 ಜೊತೆ ಅಷ್ಟೇ. ಕಾರ್ನ ನೀಟಾಗಿ ವಾಶ್ ಮಾಡಿಸ್ಕೊಂಡು ತಗೊಂಡೋಗೋಣ ಅಂತ ಬಂದಿದ್ದೀನಿ. ಎಕ್ಸ್ಟೀರಿಯರ್ ಇಂಟೀರಿಯರ್ ನೀಟಾಗಿ ವಾಶ್ ಮಾಡಿಸ್ತಾ ಇದೀನಿ. ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು ಅಂಡ್ ಡಸ್ಟ್ ತುಂಬ್ಕೊಂಡ್ಬಿಟ್ಟಿತ್ತು. ತುಂಬಾ ದಿನ ಆಗಿತ್ತು ವಾಶ್ ಮಾಡಿಸಿ.
ನಮ್ಮ ಮನೆ ಮಹಾಲಕ್ಷ್ಮಿನ ಕುಂಡಿಸ್ಕೊಂಡು ತಗೊಂಡೋಗ್ಬೇಕಲ್ಲ ಗೈಸ್, ಅದಕ್ಕೋಸ್ಕರ ನೀಟಾಗಿ ಯಾವುದೇ ತರ ಇನ್ಫೆಕ್ಷನ್ ಆಗಬಾರ್ದು ಅಂತ ವಾಶ್ ಮಾಡಿಸ್ತಾ ಇದೀನಿ. ಅಂಡ್ ಹಾಸ್ಪಿಟಲ್ ಕಡೆಯಿಂದ ಡೆಕೋರ್ ಕೂಡ ಮಾಡ್ಕೊಡ್ತಾರೆ ಕಾರ್ಗೆ ಡೆಕೋರ್ ಮಾಡಿಸ್ಕೊಂಡು ನಮ್ಮ ಮನೆಗೆ ಮನೆಯ ಮಹಾಲಕ್ಷ್ಮಿನ ಕರ್ಕೊಂಡು ಹೋಗೋಣ ಬನ್ನಿ ಗೈಸ್. ಕಾರ್ ಸರ್ವಿಸ್ ಮಾಡಿಸ್ಕೊಂಡು ಎಷ್ಟು ಫ್ಲವರ್ ಅಂಗಡಿಗೆ ಬಂದಿದ್ದೀನಿ ಕಾರ್ಗೆ ಬೊಕ್ಕೆ ಹಾಕ್ಸೋಣ ಅಂತ. ನಾನು ಬೇಬಿ ಪಿಂಕ್ ಮತ್ತೆ ಲೈಟಿಶ್ ಪಿಂಕ್ ಅಲ್ಲಿ ನೋಡ್ತಾ ಇದ್ದೆ, ಬಟ್ ನಿಶಾ ಬೇಬಿ ಪಿಂಕ್ ಹಾಕ್ಸೋಣ ಅಂತ ಹಾಕ್ತಾ ಇದಾರೆ. ಚೆನ್ನಾಗ್ ಬಂದಿದ್ಯಾ ನೋಡಿ. ಇನ್ನು ಇದನ್ನ ಏನಂತಾರಣ್ಣ? ಜಿಪ್ಸಿ. ಈ ಎಲೆಗಳು ಈ ಫ್ಲವರ್ಸ್ ಹಾಕಿದ್ರೆ ಲುಕ್ ಬರೋದು. ರೋಸಲ್ ಅಷ್ಟೇ ಇಂಗ್ಲಿಷ್, ಇದು ಬೇಬಿ ಪಿಂಕ್. ಗರ್ಲ್ ಬೇಬಿ ಅಲ್ವಾ, ಅದಕ್ಕೆ ಬೇಬಿ ಪಿಂಕ್. ಈ ಕಾರ್ ಬಂದ್ಮೇಲೆ ಗೈಸ್ ಐ ಥಿಂಕ್ ಇದೇನೋ ಫಸ್ಟ್ ಫ್ಲವರ್ ಬೊಕ್ಕೆ ಅಂತ ಬೀಳ್ತಾ ಇರೋದು ಕಾರ್ ಮೇಲೆ. ಆಲ್ಮೋಸ್ಟ್ 7-8 months ಅಲ್ಲಿ ಬೊಕ್ಕೆ ಏನು ಹಾಕ್ಸಿರ್ಲಿಲ್ಲ ಅವರು, ಇದೇ ಫಸ್ಟ್ ಬೊಕ್ಕೆ. ಇದು ನನ್ನ ಲಾಸ್ಟ್ ಮೀಲ್ ಇಲ್ಲಿ ಹಾಸ್ಪಿಟಲ್ ಅಲ್ಲಿ. ಫುಡ್ ನಂತೂ ಮಿಸ್ ಮಾಡ್ಕೊಂತೀನಿ ಗೈಸ್ ನಾನು. ಸಪ್ಪೆ ಇದ್ರು ಒಂಥರ ಚೆನ್ನಾಗಿರ್ತಾ ಇತ್ತು. ಒಂಚೂರು ಸಕ್ಕರೆ ಆಗ್ತಿರ್ಲಿಲ್ಲ, ಒಂಚೂರು ಉಪ್ಪು ಆಗ್ತಿರ್ಲಿಲ್ಲ. ಹಾಲ್ನು ಅಷ್ಟೇ ಫುಲ್ ಸಪ್ಪೆ ಹಾಲು, ಸಪ್ಪೆ ಕಾಫಿ. ಹಾಲು ಕುಡಿತಾ ಇರ್ಲಿಲ್ಲ ನಾನು. ಈಗ ಇನ್ಸ್ಟೆಂಟ್ ಕಾಫಿ ತಗೊಳ್ತಾ ಇದ್ದೆ, ಬಿಕಾಸ್ ಹಾಲು ಶೀತ ಅಂತ ಅಂದ್ಬಿಟ್ಟು. ಮತ್ತೆ ಸೂಪ್ ಎಲ್ಲ ಕೊಡ್ತಿದ್ರು. ಸೂಪ್ ಎಲ್ಲ ನಾನು ಏನಷ್ಟು ಕುಡಿತಾ ಇರ್ಲಿಲ್ಲ, ಬಿಕಾಸ್ ನಾವು ಅಜ್ಜಿ ಸೂಪ್ ಎಲ್ಲ ಕುಡಿಬೇಡ ಶೀತ ಆಗುತ್ತೆ ಅಂತ ಹೇಳ್ತಿತ್ತು. ಹಾಗಾಗಿ ಬೆಲ್ಲದ ಕಾಫಿ, ಸೂಪ್ ಎಲ್ಲ ಕುಡಿತಾ ಇರ್ಲಿಲ್ಲ. ಊಟನೂ ಅಷ್ಟೇ ತರಕಾರಿ ಸೊಪ್ಪೆಲ್ಲ ಸಪ್ಪೆನೆ. ಇದು ಅಷ್ಟೇ ನೋಡಿ, ಪಾಲಕ್ ತೇನು ಅನ್ಸುತ್ತೆ, ಚೆನ್ನಾಗಿದೆ. ಇದು ಲಾಸ್ಟ್ ಫುಡ್ ಇಲ್ಲಿ, ಅಂದ್ರೆ ಲಾಸ್ಟ್ ಮೀಲ್. ಇವಾಗ ಟೈಮು 1 ಗಂಟೆ ಆಗ್ತಾ ಬಂತು. ಇನ್ನೇನು ಮೇ ಬಿ 3-3:30-4 ಗಂಟೆಗೆ ಡಿಸ್ಚಾರ್ಜ್ ಮಾಡ್ತಾರೆ, ಹೊರಡ್ಬೇಕು. ಸೊ ಈಗ ಊಟ ಮಾಡ್ತಾ ಇದ್ದೀನಿ ನಾನು. ಇದ್ರದಲ್ವಾ ಅಂತ ಇದೆ ನಿಮ್ದು, ಅದ್ ನಾನು ತಗೊಂಡ್ ಹೋಗ್ಬೋದಾ? ತಗೊಂಡ್ ಹೋಗ್ಬೋದು. ನಿಮ್ಗೇನೆ ಮಾರ್ನಿಂಗ್ ಒನ್ಸ್ ಈವ್ನಿಂಗ್ ಒನ್ಸಾ? ಒಂದು 2 times. ಸೊ ಟಬ್ ಬೇಕಂದ್ರೂ ತಗೊಳ್ಳಿ. ಯಾವ ಟಬ್? 6 ಬಾತ್ ಟಬ್ ಕೊಡ್ತಾ ಇದೀವಲ್ವಾ, ಅದನ್ನ ತಗೊಂಡ್ ಹೋಗ್ರಿ ಅಂತ. ಸೊ 2 times ತಗೊಳ್ಳಿ, ಇಲ್ಲ 3 times ತಗೊಳ್ಬಹುದು. ಮೆಡಿಸಿನ್ಸ್ ಎಲ್ಲ ಹೇಳ್ತಾರಾ? ನಾವೇ ಎಕ್ಸ್ಪ್ಲೈನ್ ಮಾಡ್ತೀವಿ, ಸಮಯ ರೂಮಲ್ಲಿ ಇರುತ್ತೆ. ಓಕೆ, ಡ್ಯಾಡೇ ಜಾಸ್ತಿ ಐತೆ ನೋಡೋ ಕೊನೆಗೂ ಪಿಂಕ್ ಕಲರ್ ತಂದಿದ್ದಾರೆ. ಮಧು ನನ್ ಫಸ್ಟ್ ಬಟ್ಟೆ ತಗೊಂಡಿದ್ದೆ ಯಾವ್ದೇಳು? ಹಿಂಗೆ ನಾವು ಚಾಲೆಂಜ್ ಅಲ್ಲಿ ತಗೊಂಡಿದ್ದು ಪಿಂಕೆ, ಒಂಥರ ಅದೇ ಜಂಪ್ ಸೂಟ್ ತರ. ಓ ಅದೆಲ್ಲ ಮನೇಲಿ ಇತ್ತಲ್ಲ. ಇದಾಗುತ್ತೆ ಇವಾಗ. ಇದನ್ನೇ ಹಾಕ್ಸ್ಕೊ ಹೋಗೋದ? ಇಲ್ಲ, ಇದು 0 to ಅಂದ್ರೆ ಸ್ಟಾರ್ಟಿಂಗ್ ಮಂತ್. ಡ್ಯಾಡ್ ನೋಡಪ್ಪ ಎಷ್ಟಿದೆ. ಡ್ಯಾಡೇ ಫುಲ್ ಫ್ರಾಕ್ ತುಂಬಾ, ಮೇಲ್ಗಡೆ ಲವ್ ಮಾಮು. ಏನಕ್ಕೆ ಮಾಮ್ ಹಾಕ್ಸಿದ್ರೆ? ಲವ್ ಅತ್ತೆ ಅಂತ ಹಾಕ್ಸೋಣ ಅನ್ಕಂಡೆ, ಇರ್ಲಿ ಅನ್ಬಿಟ್ಟು ನಿಂದ ಹಾಕ್ಸಿದೀನಿ. ಅಲ್ಲ ಪಾಪು ಆ ಹೆಣ್ಣು ಹೇಳ್ತಾ ಇದ್ರೆ, ನಿನ್ಗೆ ಕಾರ್ ಬೇಕಾ ಬೈಕ್ ಬೇಕಾ, ನಿನ್ಗೇನ್ ಬೇಕು ಹೇಳು. ಮಧ್ಯಾಹ್ನದಲ್ಲಿ ಇನ್ನೇನ್ ನಿದ್ದೆ ಕಣ್ಣಲ್ಲಿ ಏನೇನೋ ಮಾತಾಡ್ತಿದ್ದೆ. ಹೇಳ್ದ ಅಲ್ವಾ ಅವನು. ಈಗ ಸುಮ್ಮನೆ ಹೇಳಿದ್ದು. ಮೇಡಮ್ ಡ್ಯಾನ್ಸ್ ಮಾಡ್ತಿದ್ದೆ. ವಾವ್, ಚೆನ್ನಾಗಿದೆ ನಿಮ್ ಡ್ಯಾನ್ಸ್. ಥ್ಯಾಂಕ್ ಯು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಬಟ್ಟೆ ತಂದಿದ್ವಿ, ಇಷ್ಟು ಯೂಸೇ ಆಗಿಲ್ಲ. ಇದೆಲ್ಲ ಯೂಸ್ ಆಗಿದೆ, ಬಟ್ ಆಲ್ಮೋಸ್ಟ್ ಎಲ್ಲ ಯೂಸ್ ಆಗಿದೆ. ಅಂದ್ರೆ ಶಾಲು, ಬಟ್ಟೆ ಕಟ್ಟೋದು ಅದೆಲ್ಲ ಯೂಸ್ ಆಗಿದೆ. ಇದೊಂದು ಪೇರ್ ಯೂಸ್ ಆಗಿಲ್ಲ. ಇದೆಲ್ಲ ಸಿಂಗಲ್ ತಗೊಂಡಿದ್ದು. ಇದೆಲ್ಲ ಡೈಪರ್ ತರ. ಆಲ್ಮೋಸ್ಟ್ ಯೂಸ್ ಆಗಿದೆ, ಒಂದಷ್ಟು ಯೂಸ್ ಆಗ್ಲಿಲ್ಲ. ಅಂದ್ರೆ ಫಸ್ಟ್ ಡೇ ಯೂಸ್ ಮಾಡ್ಲಿಲ್ಲ, ಹಾಸ್ಪಿಟ್ಲದೇನೆ ಬಟ್ಟೆ ಹಾಕಿದ್ರಲ್ಲ, ಅದಕ್ಕೆ ಒಂದ್ ಜೊತೆ ಉಳ್ಕೊಬಿಟ್ಟಿದೆ. ಇನ್ನು ಮಧು ಅವ್ರು ಒಂದೇ ಜೊತೆ ಹಾಕೊಂಡಿರೋದು. ಇದೆಲ್ಲ ಫುಲ್ ಹಾಸ್ಪಿಟ್ಲ್ ನೈಟಿಗೆ ಇದ್ದು. ಈಗ ನಮ್ಮ ಅಣ್ಣವ್ರು ನೋಡಿ ಎಂತ ಜಾತ್ರೆ ಮಾಡಿಟ್ಟವ್ರೆ. ಡೈಲಿ ಸ್ನಾನ ಮಾಡಿ ತಂದ್ ಹಿಂಗ್ ಹಾಕೋದು. ಇದೆಲ್ಲ ಪಾಪು ಬಟ್ಟೆ ಯೂಸ್ ಮಾಡಿರೋದು. ಸೊ ಯೂಸ್ ಮಾಡಿರೋ ಬಟ್ಟೆ ಎಲ್ಲ ಒಂದು ಬ್ಯಾಗ್ ಹಾಕಿ ಇದೆಲ್ಲ ಪ್ಯಾಕ್ ಮಾಡ್ಬೇಕು. ಹಾಸ್ಪಿಟ್ಲಿಂದ ಹೋಗ್ತಾ ಇದೀವಿ ಫೈನಲಿ. ಮತ್ತೆ ಈ ತರ ಇನ್ನೊಂದ್ಸಲ ಇವ್ರು ಪ್ಲಾನಿಂಗ್ ಮಾಡಿದಾಗ ನೆಕ್ಸ್ಟ್ ಇನ್ಯಾವಾಗ ಪ್ಲಾನಿಂಗ್ ಮಾಡಿ ಇನ್ಯಾವಾಗ ಬಟ್ಟೆ ಪ್ಯಾಕ್ ಮಾಡ್ಬೇಕು ಮೊದ್ಲವ್ರೆ.
ಅಲ್ಲ ಒಂದಕ್ಕೆ ಫುಲ್ ಟ್ರೆಂಡ್ ಆಗಿ ಹೋಗಿದೀವಿ, ಆ, ಇನ್ನೊಂದಕ್ಕೆ ನೋಡೋಣ ಸಮಯ ಯಾವಾಗ ಟ್ರೆಂಡ್ ಬೇಕಾಗುತ್ತೆ ನಮ್ಗೆ ಅವಾಗ ಮಾಡ್ಕೊಳೋದು. ಹಂಗೆ ಜನ ಹೇಳ್ದಂಗೆ. ಓಕೆ ಎಲ್ಲ ಪ್ಯಾಕ್ ಮಾಡೋಣ. ಇವ್ರದೇನಿಲ್ಲಪ್ಪ, ಹಾಕೊಂಡ್ರು ಫಾರ್ಮಲ್ಸ್ ತೆಗೆದು ಹಿಂಗ್ ಬಿಸಾಕಿದ್ರು, ಬಟ್ಟೆ ಕೊಡೆ ಅಂದ್ರು, ನಾನ್ ತಂದ್ಕೊಟ್ಟೆ ಅಷ್ಟೇ. ನೆಮ್ಮದಿ ಜೀವನ. ಬುದ್ಧಿ ಸರಿ. ಏನ್ ಕೇಳು ಸ್ವಲ್ಪ. ನಿಶೀಲ್ ರವೀಂದ್ರ, ರವೀಂದ್ರ ನೀವು ನನ್ನ ಲೇಬರ್ ರೂಮ್ ಅಲ್ಲಿ ನೋಡಿದ್ರಲ್ವಾ? ಏ ಅಲ್ಲ, ನೀವು ಅದ್ರದ್ದು ಬಗ್ಗೆ ನೀವು ಮಾತಾಡ್ಬೇಕು, ನನಗೂ ಏನು ಹೇಳಿಲ್ಲ. ಇದ್ರಲ್ಲಿ ನಾನ್ ಇದುವರೆಗೂ ಕೇಳಿಲ್ಲ, ಅಂದ್ರೆ ಫುಲ್ ಪ್ರಾಸೆಸ್ ಹೆಂಗಿತ್ತು ಏನೇನಾಯ್ತು ಅಂತ. ಬಿಕಾಸ್ ನನ್ ಫುಲ್ ಅನ್ಕಾನ್ಶಿಯಸ್ ಆಗೋಗಿದೆ ನಾನು. ಅದು ಇಂಜೆಕ್ಷನ್ ಪವರ್ ನಿಶಾ ನೆಕ್ಸ್ಟ್ ಡೇ ವರ್ಗೂ ಇತ್ತು ನನಗೆ. ನೀವೆಲ್ಲ ಅಲ್ಲಿ ನಿಂತಿದ್ ಮಾತಾಡ್ತಾ ಇದ್ರೆ ನನ್ಗೇನೋ ಒಂಥರ ಅದೆಲ್ಲ ಏನೋ ಹಿಂಗೆ ನನ್ಗೆ ಹಿಂಗ್ ಬಿದೋಗ್ತಾ ಇರೋ ತರ, ಸುತ್ತ ತರ. ಅದ್ನೇನು ಅವತ್ತು ಬಂದು ಇಲ್ಲಿ ಅಡ್ಮಿಟ್ ಆದಾಗ್ಲೂ ನಿಂಗೆ ಹಂಗೆ ಫೀಲ್ ಆಗ್ತಾ ಇತ್ತು. ಅದ್ರ ನೆಕ್ಸ್ಟ್ ಡೇನು ಹಂಗೆ ಆಗ್ತಿತ್ತು ನನಗೆ. ಅದಕ್ಕೆ ಸ್ವಲ್ಪ ಕಾನ್ಶಿಯಸ್ ಇರ್ಲಿಲ್ಲ, ಏನು ಕೇಳಿಲ್ಲ. ಇನ್ನು ನೆಕ್ಸ್ಟ್ ಸ್ವಲ್ಪ ಪ್ರೈವೇಟ್ ಆಗಿ ಕೇಳ್ತೀನಿ ನಮ್ಮ ಹಸ್ಬೆಂಡಿಗೆ ಏನ್ ಅನ್ಸ್ತು ಅಂತ. ಈಗ ಇರೋ ಇನ್ನೊಂದು ಮೇನ್ ಮ್ಯಾಟರ್ ಇದೆ. ನಾಳೆ ರಕ್ಷಾ ಬಂಧನ್, ಅದೇ 10 ರೂಪಾಯಿ ಕೊಡ್ಬೇಡ ಗೈಸ್, ನಂಗೆ ಈ ಸಲ ಕ್ಯಾಶ್ ಬೇಡ, ಚೆಕ್ ತಂದು ಕೊಡ್ಬೋದು. ಏನಾದ್ರು ಕ್ರಿಯೇಟಿವ್ ಆಗಿ ಎಷ್ಟು 10 ರೂಪಾಯಿ ಆಗ್ಲಿ, 1,000 ಆಗ್ಲಿ, 10,000 ಆಗ್ಲಿ, ಎಷ್ಟೇ ಆಗ್ಲಿ 10 ರೂಪಾಯಿ ಗಿಫ್ಟ್ ಬೇಕು ನಿನ್ನಿಂದ. ಸರಿ ಆಯ್ತು, ತಲೆ ಉಪ್ಪಿ ನನ್ನ ಇನ್ಕ್ಲೂಡ್ ಮಾಡ್ಕೊಳಂಗಿಲ್ಲ, ಕೇಳಂಗಿಲ್ಲ. ಮದ್ವೆ ಸರಿ ಆಯ್ತು, ಒಬ್ಬೊಬ್ರಿಗೆ ಒಂದೊಂದ್ ಜೊತೆ ಬಟ್ಟೆ ತಗೋತೀನಿ. ಬಟ್ಟೆ ಬೇಡ. ಎಲ್ರಿಗೂ ಒಂದೇ ತರ ಅಲ್ಲಿ ನಿನ್ ತಂಗಿ, ಇನ್ನೊಬ್ಳು ತಂಗಿ ಮೈಸೂರಿಂದ ಹಿಡಿತಾಳೆ. ಇವಾಗ ಮಗು ನೋಡಕ್ಕೆ ರಜೆ ಎಲ್ಲಾ ಮಾಡ್ಕೊಂಡು ಟೆಸ್ಟ್ ಎಲ್ಲಾ ಮುಗಿಸ್ಕೊಂಡು ಮೇಡಮ್ ಅವರು ಬರ್ತಾವ್ರೆ. ಒಟ್ಟಿಗೆ ಮಗುನು ನೋಡ್ಬಿಟ್ಟು ರಾಖಿನೂ ಕಟ್ಬಿಟ್ಟು ಹೊಂಟೋಗೋಣ ಅಂತ. ಹಾ, ರೆಡಿ ಮಾಡ್ಕೊಡಿ, ನಾಳೆ ರಕ್ಷಾ ಬಂಧನ್. ಇವತ್ತು 3 ಜನ ತಂಗಿರ್ಗೂ ಒಂಥರ ಡಿಫ್ರೆಂಟ್ ಆಗ್ಬೇಕು. ನನಗ್ ಸ್ವಲ್ಪ ಜಾಸ್ತಿ ಡಿಫ್ರೆಂಟ್ ಆಗಿ ಕೊಟ್ರು ಪರವಾಗಿಲ್ಲ. ಟೈಪರ್ ಪ್ಯಾಕ್ ಮಾಡ್ಕೊಡ್ತೀನಿ. ನಂಗೆ ಕೊಡ್ತೀಯ ನೋಡಿ. ಈಗ ಅಲ್ಲೆಲ್ಲ ಪಾರ್ಟಿ ಮಾಡಿರೋದು ಐತೆ, ಮಿಕ್ಕಿ ಎತ್ಕೊಳ್ಳಿ. ಲಡ್ಡು ಪಾರ್ಟಿ ಮಾಡಿರೋದು ನೀವು ನಾಳೆ ರಾಖಿ ಕಟ್ತೀರಾ? ನನಗೆ ಏನು ಬೇಡ. ಆಂಟಿ ಆಗೋದ್ಲಲ್ಲ, ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾವ್ ಇನ್ನೂ ಹುಡ್ಗಿರಲ್ಲ, ಅದಕ್ಕೆ ಫಸ್ಟ್ ರಕ್ಷಾ ಬಂಧನ್ ಮದುವೆಗೆ ಡಿಫ್ರೆಂಟ್ ಆಗಿದೆ. ಹೌದು, ಮಗು ಇಟ್ಕೊಂಡು ನೋಡೋಣ. ಅದೇ ಯಾವಾಗ್ಲೂ ಕ್ಯಾಶ್ ಇಸ್ಕೊಳಕ್ ಒಂಥರ. ನಾವು ಅದೇ ಹೇಳ್ತಾ ಇರೋದು ಅವನಿಗೆ. ಗಿಫ್ಟ್ ಅಂದ್ರೆ ದುಡ್ಡೇ ಅಂತ ಅಲ್ಲ, ಎಷ್ಟೇ ಆಗ್ಲಿ ಏನೋ ಒಂದು ಚಿಕ್ಕದಾದ್ರೂ ಹೆಂಗಿರುತ್ತೆ ಅವ್ರ ಕ್ರಿಯೇಟಿವ್. ಪ್ರತಿ ವರ್ಷನೂ ನಮಗ್ ದುಡ್ಡೇ ಕೊಟ್ಟಿರೋದು. ದುಡ್ಡು ಬೇಡ ನಮ್ಗೆ. ಏನಾದ್ರೂ ಇವ್ರಿಗಿದು ಬೇಕು, ನೀಡಿದೆ. 3 ಜೊತೆ, ಸ್ವಾತಿಗೆ 2 ಜೊತೆ, ಆರ್ಡರ್ ವೈಸ್ ಎಲ್ಲ ಕ್ಲೀನ್ ಮಾಡುವ ಅಷ್ಟೇ. ಬಾಯ್. ಬಿಲ್ಲಿಂಗ್ ನಡೀತಾ ಇದೆ ಇವಾಗ. ಇಲ್ಲಿ ಬಿಲ್ಲಿಂಗ್ ಆಗ್ತದೆ. ಬೈ ನೀನು ಹಾಸ್ಪಿಟ್ಲ್ ಖಾಲಿ ಮಾಡದೆ. ಅಣ್ಣ ಏನೇನ್ ಸರ್ ಆಯ್ತಲ್ಲ ಖಾಲಿ. ನನ್ ಮಗ್ಳು ಅವ್ರ ಅಪ್ಪನ ಮೇಲೆ ಸುಸ್ಸು ಮಾಡೋದು. ಅದೇ ಖುಷಿ. ಫಸ್ಟ್ ಸುಸ್ಸು ಒಬ್ರ ಮೇಲೆ ಮಾಡಿರೋದಂದ್ರೆ ಅಪ್ಪನ ಮೇಲೆ ನೋಡಿ, ಮೇಲೆ ಎಷ್ಟು ಪ್ರೀತಿ ಅವಳಿಗೆ. ಅದೇ ಮದನಣ್ಣ ಯಾಕೆ ಏನೋ ನಾಲ್ಕನ್ನ ಅವರು ಇದು ಇವ್ರು ಕರೆಕ್ಟ್ ಆಗಲ್ಲ. ಅವತ್ತಿಂದನೂ ನಾನ್ ಮಾಡ್ತೀನಿ, ನಾನ್ ಮತ್ತೆ ಮಾಡ್ತೀನಿ ಅಂತ ಮಾಡ್ತೀನಿ ಅಂತ ಕೊಟ್ಬಿಟ್ಟ ಕಾರ್ಡು ಕ್ಯಾಶು. ಅವ್ನು ಅವತ್ತಿಂದನೂ ಅಂತಿದ್ದ, ನಾನ್ ಮಾಡ್ತೀನಿ. ನೆನ್ನೆನು ಹೇಳ್ಬಿಟ್ಟೋದ, ನಾಳೆ ಬೇಗ ಬರ್ತೀನಿ, ಅವ್ರು ಕೊಟ್ಬಿಟ್ಟಾರು ಅಂತ. ಸೊ ಮೈಕ್ ನೀವ್ ಹಾಕಿದ್ರಲ್ಲ ನಿಶಾ ರವೀಂದ್ರ, ಕೇಳ್ಸಿರುತ್ತೆ ಬಿಡಿ, ಪರವಾಗಿಲ್ಲ. ಎಲ್ಲ ಆಯ್ತಾ? ಮೇಡಮ್ ಜಿನ ಕರ್ಕೊಂಡು ಹೋಗೋಣ ಮನೆಗೆ. ಮೇಡಮ್ ಜಿ ಹಿಂಗ್ ರೆಡಿ ಆಗವ್ರೆ. ಹೊಸ ಬಟ್ಟೆ ಹಾಕಿದೀವಿ, ಅದಕ್ಕೆ ರ್ಯಾಪ್ ಮಾಡ್ಬಿಟ್ಟವ್ರೆ. ಆಗುತ್ತಲ್ವಾ, ಸ್ಲೀವ್ಲೆಸ್ ಬೇರೆ ಕಟ್ಟಕ್ ತಗೊಂಬಂದವಳು. ಹೊರಡೋಣ, ಚಲೋ. ಬಾಯ್ ಹೇಳಮ್ಮ ನಿನ್ನ ಸೂಟ್ ರೂಮ್ಗೆ. ಓಕೆ, ಮಲಗಿಸಿ ಅವಳ ನನಗೆ ಹುಷಾರಾಗಿ. ಓ, ಹೊಸದು ಯೂಸ್ ಆಗ್ತದೆ ಇವಾಗ. ಶಾಲ್ ಹಾಕೊಳ್ಳಿ ನೀವ್ ಇವಾಗ. ಬಾಣ್ತಿ ಮುಗೀತು ನಮ್ಮ ಹಾಸ್ಪಿಟಲ್ ಸೀರೀಸ್. ನೆಕ್ಸ್ಟ್
ಎಲ್ಲ ಗೆಸ್ ಮಾಡಿದೀರ ಆಲ್ರೆಡಿ ಏನೇನ್ ವಿಡಿಯೋಸ್ ಬರುತ್ತೆ ಅಂತ. ಆ ವಿಡಿಯೋಸ್ ಬರ್ತೀವಿ ನೋಡು. ಆ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಅವರೇ ನಮ್ಗೆ ಕಂಟೆಂಟ್ ನ ಹುಡುಕಿ ಕೊಟ್ಟವ್ರೆ. ಕರೆಕ್ಟ್. ಇನ್ನೇನು ನಾವ್ ಅದನ್ನ ಫಾಲೋ ಮಾಡೋಣ. ಜನಗಳು ಹೇಳ್ದಂಗೆ ಅಲ್ವಾ ನಾವ್ ಕೇಳ್ಬೇಕು. ನೆಕ್ಸ್ಟ್ ಯಾವ್ದು ನಿಮಿಷ ಹೇಳಿರೋದು? ವೆಲ್ಕಮಿಂಗ್ ವೆಲ್ಕಮಿಂಗ್ ಬೇಬಿ, ಆಮೇಲೆ ತೊಟ್ಲು ಶಾಸ್ತ್ರ, ಮಗು ದಬ್ಬಾಕಳ ಶಾಸ್ತ್ರ, ಮಗು ನಾಮಕರಣ, ಅಮ್ಮ ಅಂದಿದ್ದು, ಆ ಮಗು ಅಮ್ಮ ಅಂದಿದ್, ಮಗು ಅಪ್ಪ ಅಂದಿದ್, ಎಲ್ಲಾ ವ್ಲಾಗಿಂಗ್ ಏನೇನ್ ಕಂಟೆಂಟ್ ಎಲ್ಲ ನೀವೇ ಹುಡುಕಿ ಕೊಟ್ಟಿದ್ದೀರಾ. ನೀವೇ ಮೀನ್ಸ್ ಯಾರೇ ಹೇಳಿದಿರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಂಗೆ ಮಾಡ್ತೀವಿ. ಓಕೆ, ನಾವ್ ಇವತ್ತೆಲ್ಲರೂ ಪಿಂಕ್ ಅಲ್ಲಿ ಹೋಗ್ತಾ ಇದೀವಿ. ಕೋ ಇನ್ಸಿಡೆಂಟ್, ಯಾರು ಪ್ಲಾನಿಂಗ್ ಆಗಿ ಯಾರು ತಗೋ ಬಂದಿರ್ಲಿಲ್ಲ ಬಟ್ಟೆ. ಇವ್ರಿಬ್ರು ಏನೋಪ್ಪ ಬೇಜ್ ಕಲರ್ ಹಾಕಿದ್ದಾರೆ, ಇವ್ರದ್ದು ಲೈಟ್ ಆಗಿ ಇಲ್ಲಿ ಮಧು ಕಲರ್ ಮಿಕ್ಸ್ ಆಗಿದೆ. ಅಣ್ಣ ಯಾಕಣ್ಣ ನೀವು ಪೇ ಮಾಡಿದ್ರಿ? ಫಸ್ಟ್ ಬಾಣಂತನ ತಾಯಿ ಮನೆಯಿಂದ ಮಾಡಿಸ್ಬೇಕು. ಹೌದಾ? ಬಾಣಂತನ ಅಂತೀನಿ, ಹಾಸ್ಪಿಟಲ್ ಖರ್ಚುನ. ಹಂಗ ಎರಡನೇದ್ ನಿಮ್ದು, ಮೊದಲನೇ ನಮ್ದು. ತಾಯಿ ಮನೆಯಿಂದ. ಅದು ಫಸ್ಟ್ ಇಷ್ಟೊಂದ್ ಬಿದ್ಬಿಡ್ತಲ್ಲ. ಬನ್ನಿ, ಎರಡನೇದ್ ನೀವು ರೆಡಿ ಆಗಿರಿ. ಓ, ಎರಡನೇದ್ ನಮ್ದು, ಫಸ್ಟ್ನೇದ್ ನಿಮ್ದು. ಓಕೆ, ಹಂಗೆ. ನೋ, ನೈಸ್. ಈ ತರ ಎಲ್ಲ ಇರುತ್ತೆ. ವ್ಯಾನಿಟಿ ಬ್ಯಾಗ್ ಹಾಕೊಳ್ಳಿ, ಚಲೋ ನಡೀರಿ. ತೋರ್ಸು, ಬ್ಯಾಕ್ ಸೈಡ್ ಇಂದ ತೋರ್ಸು. ಕ್ಯೂಟ್ ಆಗಿದೆ. ಚಲೋ, ಬಾಯ್ 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 ಹಾಸ್ಪಿಟಲ್, ಬಾಯ್ ಬಾಯ್. 3.16 kg, 10:58 AM, 24th. This under what medicine we given till discharge, then discharge. ನಾವೇನಾದ್ರು ಕೊಡ್ಬೇಕಾ ಮನೆಗೆ? Advice for discharge, you can take normal diet, plenty of oral food you have to take, perineal care you have to clean with hot water, you have to put ointment. Tablets, septum antibiotic tablet, morning and night 4 days need to take after food. These tablets, already we are giving same tablet, you have to continue home only. For how many days? 4 days. Tablet pan 40, this is gastric medicine, before breakfast, before dinner 4 days. Tablet emergency painkiller, morning and night 4 days. Syrup Alex, this cup chemopurpose 3 times 3 days ತಗೋಬೇಕು.